ನನ್ನ ಅತ್ಯಂತ ಆತ್ಮೀಯ ಸಹೋದರ, ನಿಮ್ಮನ್ನೆಲ್ಲರನ್ನೂ ಕೂಡ ಕಳೆದ ವರ್ಷಗಳಿಂದ ಕರ್ನಾಟಕದಲ್ಲಿ ತಮಗೆ ಒಂದು ರೀತಿಯ ಜ್ಞಾನೋದಯವನ್ನು ಮಾಡಿ ಸಂಘಟನೆಯ ಪಾಠ ಹೇಳಿಕೊಟ್ಟು ಸಮಾಜದ ಮುಖ್ಯ ವಾಹಿನಿಗೆ ನಾವೆಲ್ಲರೂ ಕೂಡ ಬರಬೇಕು ಅಂತೇಳಿ ಹಗಲು ರಾತ್ರಿ ನಿರಂತರವಾಗಿ ದುಡಿದಿರ್ತಕ್ಕಂಥ ಸನ್ಮಾನ್ಯ ವಿಶ್ವಕರ್ಮ ನಂಜುಂಡಿಯವರೇ, ಸ್ನೇಹಿತರೆ, ಬಹಳಷ್ಟು ಜನ ಮಾತುಗಳನ್ನು ಆಡಿ ಹೋಗಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಬೇಡಿಕೆಗೆ ಸ್ಪಂದಿಸಿದ್ದಾರೆ. ಮಾನ್ಯ ನಂಜುಂಡಿಯವರಿಗೆ ನಾನು ಹೇಳ್ತಾ ಇದ್ದೆ ನಿನ್ನೆ ಸಾಯಂಕಾಲ, ಅವ್ರು ಹೇಳಿದರು ಕಾಂಗ್ರೆಸ್ಸಿನ ಸಮಾವೇಶ ಮಾಡ್ತಾ ಇದ್ದೇನೆ, ಕಾಂಗ್ರೆಸ್ಸಿನ ಬಾವುಟ ಒಂದು ಬಿಟ್ಟರೆ ಇನ್ನೆಲ್ಲ ಬರೀ ಕಾಂಗ್ರೆಸ್ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿದರು. ನಾನು ಹೇಳಿದೆ ಕಾಂಗ್ರೆಸ್ಸಿನ ಬಾವುಟ ನಾನೇ ಹೊತ್ಕೊಂಡು ಬರ್ತೀನಿ, ಪರವಾಗಿಲ್ಲ ಅಂತ ಹೇಳಿದೆ. ಇವತ್ತು ಕಾಂಗ್ರೆಸ್ಸಿಗೆ ಒಂದು ಸಮುದಾಯ ಸಂಪೂರ್ಣವಾಗಿ ನಿಮ್ಮ ಜೊತೆಯಲ್ಲಿ ನಿಲ್ಲುತ್ತೇವೆ ಅಂತೇಳಿ ಬಹಿರಂಗವಾಗಿ ಘೋಷಣೆ ಮಾಡಿರ್ತಕ್ಕಂಥ ಯಾವುದಾದ್ರೂ ಸಮುದಾಯ ಕರ್ನಾಟಕದಲ್ಲಿ ಇದ್ದರೆ ಅದು ವಿಶ್ವಕರ್ಮ ಸಮುದಾಯ ಅನ್ನೋದನ್ನ ಬಹಳ ಆತ್ಮೀಯವಾಗಿ ತಮ್ಮಲ್ಲಿ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ಶ್ರೀಮತಿ ಸೋನಿಯಾ ಗಾಂಧೀಜಿಯವರು, ಶ್ರೀ ರಾಹುಲ್ ಗಾಂಧೀಜಿಯವರು ನಂಜುಂಡಿಯವರನ್ನ ಮತ್ತು ಸ್ವಾಮೀಜಿಯವರು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ವಿಶ್ವಕರ್ಮ ಸಮುದಾಯಕ್ಕೆ ಅಭಿಮಾನದ ಮಾತುಗಳನ್ನಾಡಿದ್ದಾರೆ, ಧೈರ್ಯದ ಮಾತುಗಳನ್ನಾಡಿದ್ದಾರೆ. ಬಹುಶಃ ನಂಜುಂಡಿಯವರಿಗೆ ರಾಜಕಾರಣದಲ್ಲಿ ಏನಾಗ್ತದೋ ಗೊತ್ತಿಲ್ಲ, ಆದರೆ ಕರ್ನಾಟಕದಲ್ಲಿ ಒಬ್ಬ ಮುಖಂಡ, ಒಂದು ಹಿಂದುಳಿದ ಸಮುದಾಯದ ಮುಖಂಡನಾಗಿ ಇವತ್ತು ಹೊರಹೊಮ್ಮಿದ್ದಾರೆ ಅಂತ ಹೇಳಿದರೆ ಬಹಳ ಸಂತೋಷ ಪಡಬೇಕಾಗ್ತದೆ ನಾವೆಲ್ಲರೂ ಕೂಡ. ಸ್ನೇಹಿತರೆ, 5,000 ವರ್ಷದ ಇತಿಹಾಸ ಇದೆ ಈ ಸಮಾಜಕ್ಕೆ. ಬದಲಾವಣೆ ಆಗಬೇಕು. 21ನೇ ಶತಮಾನದಲ್ಲಿ ಒಬ್ಬ ವಿಶ್ವಕರ್ಮ ಬಡವ ವಿದ್ಯಾರ್ಥಿ ಅಥವಾ ಕೂಲಿ ಮಾಡ್ತಕ್ಕಂಥ ತಂದೆ ತಾಯಿ ನನ್ನ ಮಗನ್ನ ನನ್ನ ಮಗಳನ್ನ ಓದಿಸಿ ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು ಅನ್ನುವಂಥ ಕನಸನ್ನು ಕಾಣೋದು ತಪ್ಪು ಅನ್ನೋದಾದರೆ ಅದೆಂಥ ಸಮಾಜ ರೀ? ವಿಶ್ವಕರ್ಮ ಸಮುದಾಯ ಬೇರೆಯವರ ರೀತಿಯಲ್ಲಿ ಬದಲಾವಣೆ ಆಗಬೇಕು, ಬೇರೆಯವರ ರೀತಿಯಲ್ಲಿ ಬಾಳುವಂತೆ ಆಗಬೇಕು, ಅಧಿಕಾರಿಗಳಾಗಬೇಕು, ರಾಜಕಾರಣಿಗಳಾಗಬೇಕು, ವಿಜ್ಞಾನಿಗಳಾಗಬೇಕು, ನಾವು ಕೂಡ ಬೇರೆಯವರ ರೀತಿಯಲ್ಲಿ ಬಾಳಬೇಕು ಅನ್ನುವಂಥದ್ದು ಇವತ್ತು ವಿಶ್ವಕರ್ಮ ಸಮುದಾಯಕ್ಕೂ ಕೂಡ ಅವಕಾಶ ಕಲ್ಪಿಸಬೇಕಾಗಿರುತ್ತೆ ನಮ್ಮ ಕರ್ತವ್ಯ. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಾನು ಹೇಳಿದ್ದೇನೆ, ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ನಂಜುಂಡಿಯವರೇ, ನಾನು ನಿಮ್ಮ ಸಹೋದರ, ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅಂತಕ್ಕಂಥ ಮಾತು ಹೇಳಿದ್ದೇವೆ. ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿ ತಾಯಿ ಮುಂದೆ ಪ್ರತಿಜ್ಞೆ ಮಾಡಿ ಹೇಳಿದೆ ನಾನು, ಮುಂದಿನ ದಿನ ನಮ್ಮ ಸರ್ಕಾರ ಬರ್ತದೆ, ಚಾಮುಂಡಿ ತಾಯಿ ಆಣೆಗೂ ನಮ್ಮ ಸರ್ಕಾರ ಬರ್ತದೆ, ನಿಮ್ಮ ಆಶೀರ್ವಾದ ಇದ್ರೆ. ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಯಾರು ಮುಖ್ಯಮಂತ್ರಿಗಳಾಗ್ತಾರೋ ಗೊತ್ತಿಲ್ಲ ನಮಗೆ, ಆದರೆ ಯಾರೇ ಮುಖ್ಯಮಂತ್ರಿಗಳಾಗಲಿ ನಮ್ಮ ಸರ್ಕಾರ ನಿಮ್ಮ ರಕ್ಷಣೆಯನ್ನು ಮಾಡ್ತೇವೆ ಎನ್ನುವಂಥ ಮಾತನ್ನು ಹೇಳಿದ್ದೆ ನಾನು. ಲೋಕಸಭೆಯಲ್ಲಿ 540 ಜನ ಸಂಸದರಿದ್ದಾರೆ. ರಾಜ್ಬಬ್ಬರ್ ಒಬ್ಬರೇ MP, ಇವತ್ತು ವಿಶ್ವಕರ್ಮ MP. ಮುಂದೆ ನಂಜುಂಡಿ ಹೋದ್ರೂ ಹೋಗ್ಬೋದು, ಹೇಳಕ್ಕೆ ಬರೋದಿಲ್ಲ. ಯಾರಿಗೆ ಗೊತ್ತು ಯಾರ ಹಣೆ ಬರ ಹೆಂಗಿದೆ ಅಂತೇಳಿ. ನಾನು ಹೇಳಿದೆ ಅವರಿಗೆ, ನನಗೆ ಹಣೆ ಬರ ನೋಡಪ್ಪ ಹೆಂಗಿದೆ ಅಂತ ಹೇಳಿ ಅಂತ. ನಂಜುಂಡಿಯವರ ಭಾಷಣ ತಾವೆಲ್ಲ ಕೇಳಿದ್ರಿ. ನಾನು ಅಲ್ಲಿ ಸ್ವಲ್ಪ ಲೇಟಾಗಿ ಬಂದೆ. ಯಾರಪ್ಪ ಇದು ಇಷ್ಟೊಂದು ಈ ದುರ್ಯೋಧನನ ವಾಯ್ಸ್ ಬರ್ತಾ ಇದೆಯಲ್ಲ, ಎಲ್ಲಿಂದ ಬರ್ತಾ ಇದೆ ಅಂತ. ಅದೇನು ಕಡಿಮೆ ಮಾತಾಡಿದ್ರ ನೀವು? ಮುಖ್ಯಮಂತ್ರಿಗಳು ಅಳ್ಳಾಡೋಗ್ಬಿಟ್ಟಿದ್ದಾರೆ. ನಿನ್ನೆ ರಾತ್ರಿ ನಾನು, ನಂಜುಂಡಿಯವರು ಮತ್ತು ಆಸ್ಕರ್ ಫರ್ನಾಂಡಿಸ್ ಜಿಯವರು ನಾವು 3 ಜನ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ರು. ಆಗ ಅವರಿಗೆ ರಜೆ ಕೊಡಲೇಬೇಕು, ವಿಶ್ವಕರ್ಮ ಜಯಂತ್ಯೋತ್ಸವಕ್ಕೆ ರಜೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವೆಲ್ಲರೂ ಕೂಡ ಮಾಡಿದ್ವು. ಆದರೆ ಮುಖ್ಯಮಂತ್ರಿಗಳು ಹೇಳಿದರು, ಇದಕ್ಕೊಂದು ಸ್ವಲ್ಪ ಅಡಚಣೆಗಳಿದ್ದಾವೆ, ಕೆಲವು ನಿಯಮಗಳ ಅಡಚಣೆ ಇದ್ದಾವೆ, ಅದನ್ನು ತದನಂತರ ನಾನು ಚರ್ಚೆ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ತಿಳಿಸಿದ್ದಾರೆ. ಹಾಗಾಗಿ ಇವತ್ತು ನಾವು ನಿಮ್ಮ ಜೊತೆಯಲ್ಲಿದ್ದೇವೆ, ನಿಮ್ಮ ಹೋರಾಟ ಮುಂದುವರಿಬೇಕು. ಇಷ್ಟೊಂದು ಬೃಹತ್ತಾಗಿ ಈ ಸಮಾವೇಶವನ್ನು ಏರ್ಪಾಡು ಮಾಡಿದ್ದೀರಿ. ವಿಶೇಷವಾಗಿ ನಂಜುಂಡಿಯವರಿಗೆ ಸಹಕಾರ ಕೊಟ್ಟಂಥ
ಸಾವಿರಾರು ಜನ ಸಹೋದರರಿದ್ದೀರಿ. ತಮಗೆಲ್ಲರಿಗೂ ಕೃತಜ್ಞತೆಯನ್ನು, ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಬಯಸ್ತೇನೆ. ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಸನ್ಮಾನ್ಯ ನಂಜುಂಡಿ ಅವರಿಗೆ ತಮ್ಮೆಲ್ಲರಿಗೂ ಕೂಡ ಅಭಿಮಾನದ ಮಾತುಗಳಿಂದ ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ.